ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಒಂದು ನಿಮಿಷ ನಿಮ್ಮ ಮನೇಲಿರ್ತಕ್ಕಂಥ ದೇವ್ರ ಫೋಟೋಗಳನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಲಕ್ಷ್ಮಿ, ಸರಸ್ವತಿ, ರಾಮ, ಲಕ್ಷ್ಮಣ, ಪ್ರತಿಯೊಂದು ಫೋಟೋಗಳು ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ನಾವು ಮನೆಗಳಲ್ಲಿ ಇಟ್ಕೊಂಡು ಫ್ರೇಮ್ ಹಾಕ್ಸ್ಕೊಂಡು ಪೂಜೆ ಮಾಡೋದಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳೋಣ, ಕೊನೆವರೆಗೂ ನೋಡಿ. ಇದಕ್ಕೆ ಮೂಲ ಕಾರಣ ರಾಜ ರವಿವರ್ಮ ಅವರು. ಇವರು ಚಿತ್ರಕಲೆಯ ಹೀರೋ ಅಂತಾನೆ ಕರಿಬೋದು. ಇವ್ರು ಯಾಕೆ ಇಷ್ಟೊಂದು ಫೇಮಸ್ಸು? ಒಂದು ವೇಳೆ ಇವ್ರು ಇಲ್ಲ ಅಂದಿದ್ರೆ ನಮ್ಮ ದೇವರ ಫೋಟೋಗಳು ಯಾವ ರೀತಿ ಇರ್ತಿದ್ವು? ಬನ್ನಿ ಒಂದೊಂದಾಗೆ ತಿಳ್ಕೊಳ್ಳೋಣ. ರವಿವರ್ಮ ಅವರು 1848ರಲ್ಲಿ ಕೇರಳದಲ್ಲಿ ಜನಿಸ್ತಾರೆ. ಇವರು ಒಂದು ರಾಜಮನೆತನಕ್ಕೆ ಕುಟುಂಬಕ್ಕೆ ಸೇರಿದಂಥವ್ರು. ಇವರು ಬರೀ ರಾಜಮನೆತನದಲ್ಲಿ, ಬರೀ ರಾಜನ ಅಧಿಕಾರದಲ್ಲಿ ಮಾತ್ರ ಇರಲಿಲ್ಲ. ಇವರು ಪೇಂಟಿಂಗ್ ಮಾಡೋದನ್ನ ತನ್ನ ಹಾಬಿಯಾಗಿ ಇಟ್ಕೊಂಡು ಇಡೀ ಜಗತ್ತಿಗೆ ತನ್ನ ಟ್ಯಾಲೆಂಟ್ನ ತೋರಿಸ್ತಂಥವ್ರು. ಇವರ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇವರು ಆ ಕಾಲದಲ್ಲೇ ಯುರೋಪಿಯನ್ ಸ್ಟೈಲ್ನ ಡ್ರಾಯಿಂಗ್ನ ಕಲ್ತಂಥವ್ರು. ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ, ನಿಜ ರೂಪಕ್ಕೆ ಹೋಲಿಕೆ ಆಗೋ ರೀತಿ ಇವರು ಪೇಂಟಿಂಗ್ನ ಮಾಡೋದನ್ನ ಕಲ್ತಿದ್ರು. ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ಫೋಟೋಗಳೆಲ್ಲ ಕೂಡ ಆ ಕಾಲದಲ್ಲೇ ರವಿವರ್ಮ ಅವರು ತನ್ನ ಕೈಯಾರೆ ತಮ್ಮ ಕುಂಚದಲ್ಲಿ ಬರೆದಂಥ ರಿಯಲಿಸ್ಟಿಕ್ ಫೋಟೋಸ್. ಹೇಗಿದೆ ಅಲ್ವಾ? ಇವರಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾವುದು ಗೊತ್ತಾ? ಯುರೋಪ್ನಲ್ಲಿ ನಡೆದ ಒಂದು ದೊಡ್ಡ ಆರ್ಟ್ ಎಕ್ಸಿಬಿಷನ್. ಈ ಎಕ್ಸಿಬಿಷನ್ ಅಲ್ಲಿ ರವಿವರ್ಮ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಮಾಡಿದಾಗ ಇವರು ಅಲ್ಲಿ ಅವಾರ್ಡನ್ನು ಗೆಲ್ತಾರೆ. ಆಗ ಈ ಇಂಡಿಯನ್ ಆರ್ಟಿಸ್ಟ್ ಇಡೀ ವರ್ಲ್ಡ್ ಫೇಮಸ್ ಆಗಿಬಿಡ್ತಾರೆ. ಇವಾಗ ನಾವು ಮೇನ್ ಟಾಪಿಕ್ ಬರೋಣ. ಇವರು ಮಾಡಿದ್ದು ಒಂದು ಕೆಲಸ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕ್ಯಾಲೆಂಡರ್ ರೂಪದಲ್ಲಿ ಅಥವಾ ದೇವರ ಫ್ರೇಮ್ ಹಾಕ್ಸ್ಕೊಂಡು ಫೋಟೋಗಳ ರೂಪದಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ನಮಗೆ ದೇವರುಗಳು ಸಿಗೋದಕ್ಕೆ ಕಾರಣ ಆಗಿದೆ. ಸೊ ಅದು ಹೇಗೆ ಅಂತೀರಾ? ಆ ಕಾಲದಲ್ಲಿ ಈ ಪೇಂಟಿಂಗ್ಸ್ನ ಪರ್ಚೇಸ್ ಮಾಡೋದಕ್ಕಾಗಲಿ, ಆ ಪೇಂಟಿಂಗ್ಸ್ನ ಮಾಡಿಸೋದಕ್ಕಾಗಲಿ ಈ ರಾಜಮನೆತನದವರಿಗೆ, ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಆಗಿತ್ತು. ಯಾಕಂದ್ರೆ ಅದು ಅಷ್ಟು ಕಾಸ್ಟ್ಲಿ ಆಗಿತ್ತು. ಆದರೆ ಈ ರಾಜ ರವಿವರ್ಮ ಅವರು ಒಂದು ಪ್ಲಾನ್ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಪೇಂಟಿಂಗ್ಸ್ ಅನ್ನೋದು ತಲುಪಬೇಕು, ಪ್ರತಿಯೊಬ್ಬರ ಮನೆಗೂ ಇದು ತಲುಪಬೇಕು ಅಂತ ಏನು ಮಾಡ್ತಾರೆ, ತಾನು ಮಾಡಿದಂಥ ಪ್ರತಿಯೊಂದು ಪೇಂಟಿಂಗ್ಸ್ನ ಇವರು ಮುಂಬೈನಲ್ಲಿ ಪೇಂಟಿಂಗ್ಸ್ನ ಪ್ರಿಂಟ್ ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿನ ಓಪನ್ ಮಾಡಿ, ಬರೀ 2 ಆಣಿ 4 ಆಣಿ ಆ ಕಾಲದಲ್ಲಿ ಪ್ರತಿಯೊಬ್ಬ ಜನಗಳಿಗೂ ಅದು ತಲುಪೋ ರೀತಿ ಮಾಡಿ ಕ್ಯಾಲೆಂಡರ್ಗಳ ಮುಖಾಂತರ ತಲುಪಿಸ್ತಾರೆ. ಸೊ ಆ ಕ್ಯಾಲೆಂಡರ್ಗಳನ್ನ ನೀವು ಹಳೆದನ್ನು ನೋಡಿರ್ಬೋದು. ಈ ಲಕ್ಷ್ಮಿ ಫೋಟೋಯಿಂದ ಆ ಹಳೆ ಕ್ಯಾಲೆಂಡ್ರು, ತುಂಬ ಸರಸ್ವತಿ ಫೋಟೋ ಇರತಕ್ಕಂಥ ಹಳೆ ಕ್ಯಾಲೆಂಡ್ರು ತುಂಬ ರಿಯಲಿಸ್ಟಿಕ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಸೊ ಆಗಿನಿಂದನೂ ಕೂಡ ಈ ಜನಗಳು ಈ ದೇವರುಗಳನ್ನ ಕ್ಯಾಲೆಂಡರ್ ಮುಖಾಂತರ ನೋಡೋದಾಗ್ಲಿ, ಅದಾದ ನಂತರ ಅದನ್ನ ಫ್ರೇಮ್ ಹಾಕ್ಸ್ಕೊಂಡು ಪೂಜೆ ಮಾಡೋದಾಗ್ಲಿ, ಅದು ಕಾಲಕ್ರಮೇಣ ಕ್ಯಾಲೆಂಡರ್ ಇರೋದು ಫೋಟೋಗಳಾಗಿ ಕನ್ವರ್ಟ್ ಆಗ್ತಾ ಬಂತು. ಪ್ರತಿಯೊಬ್ಬರ ಮನೆಯಲ್ಲೂ ಫ್ರೇಮ್ ಹಾಕ್ಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತು ದೊಡ್ಡ ದೊಡ್ಡ ಫ್ರೇಮ್ ಹಾಕ್ಸಿ ಅವರವರ ಆರಾಧ್ಯ ದೇವನ ಆರಾಧಿಸ್ತಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಆದಂಥ ರವಿವರ್ಮನ್ಗೋಸ್ಕರ ಒಂದು ಲೈಕ್ ಹಾಕ್ಕೊಳ್ಳಿ. ಥ್ಯಾಂಕ್ ಯು.